ನಮಸ್ಕಾರ ಎಲ್ರಿಗೂ. ನಿನ್ನೆ ವಿಡಿಯೋ ಬಂದಿಲ್ಲ ಅಂಥೇಳಿ ತುಂಬ ಜನ ಬೇಜಾರಾಗಿದ್ದೀರ. ವಿಡಿಯೋ ಸಾಕೋಕ್ಕಾಗಿರಲಿಲ್ಲ. ನನ್ನ ಮಗಳಿಗೆ ಚಿಕ್ಕವಳಿಗೆ ಸಿಕ್ಕಾಪಟ್ಟೆ ನೆಗಡಿ, ಕೆಮ್ಮು, ಜ್ವರ ಈ ರೀತಿ ಆಗಿತ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ವಿ. ವಿಡಿಯೋ ಮಾಡೋಕ್ಕಾಗಿಲ್ಲ. ಅವರಿಗೆ ಹುಷಾರಿಲ್ಲದಾಗ ಮಕ್ಕಳು ಯಾವ ರೀತಿ ಹಠ ಮಾಡ್ತಾರೆ ಮತ್ತು ಕೈ ಬಿಡೋದಿಲ್ಲ, ಯಾವಾಗಲೂ ಅಮ್ಮ 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 ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಹುಷಾರಿಲ್ಲದೆ ಇದ್ದಾಗ ಮಕ್ಕಳು ಯಾವ ರೀತಿ ಹಠ ಮಾಡ್ತಾರೆ ಅಂತೇಳಿ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ನಾವು ಅವಾಗ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ನೋಡ್ಕೋಬೇಕಲ್ಲ. ಅದಕ್ಕೋಸ್ಕರ ನೆನ್ನೆ ವಿಡಿಯೋ ಬಿಡು, ಒಂದು ದಿವಸ ಅವಳು ಆರಾಮಾಗಲಿ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ವಿ. ಸ್ವಲ್ಪ ಪರವಾಗಿಲ್ಲ, ಇವಾಗ ಕಡಿಮೆ ಆಗೈತೆ. ಹಾಗೆ ತುಂಬ ಜನ ಪಾಪು ಹೇಗಿದೆ, ಹುಷಾರಾಗಲ್ಲ, ಪಾಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು. ಇನ್ನೂ ಸ್ವಲ್ಪ ಹುಷಾರಾಗಿಲ್ಲ, ನೆಗಡಿ ಕೆಮ್ಮು ಗೊತ್ತಲ್ಲ ನಿಮಗೆ, ಬೇಗ ವಾಸಿ ಆಗೋಲ್ಲ. ಒಂದು 15 ದಿನ ಆದರೂ ಬೇಕು, ಒಂದು ವಾರ 15 ದಿವಸ ಆದರೂ ಬೇಕು ನೆಗಡಿ ಕೆಮ್ಮು ವಾಸಿ ಆಗಬೇಕಂತಂದರೆ. ಜ್ವರ ಏನು ಬಿಟ್ಟಿದೆ, ನೆಗಡಿ ಕೆಮ್ಮು ಇದೆಯಲ್ಲ ಅದು ಮಾತ್ರ ಬೇಗ ಹೋಗೋದಿಲ್ಲ. ಕೆಮ್ಮು ನೆಗಡಿ ಮಾತ್ರ ಸಿಕ್ಕಾಪಟ್ಟೆ ಐತೆ. ಅದಕ್ಕೆ ಅವಳಿಗೆ ನಿದ್ದೆನೂ ಬರೋಲ್ಲ, ಕೆಮ್ಮು ಜಾಸ್ತಿ ಬರುತ್ತಲ್ಲ ಆವಾಗ ನಿದ್ದೆನೂ ಬರೋಲ್ಲ. ಈ ರೀತಿ ಪ್ರಾಬ್ಲಮ್ಗಳಾದಾಗ ವೀಡಿಯೋಸ್ ಬರೋದಿಲ್ಲ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪಾಪು ಹುಷಾರಾಗಿದ್ದಾಳೆ, ತುಂಬ ಜನ ಕೇಳ್ತಿದ್ರಲ್ಲ ಅದಕ್ಕೆ ಹೇಳಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅವಳು ಬಡ್ಡಿ ಬಗ್ಗೆ ದುಡ್ಡು ಇಸ್ಕೊಂಬಕ್ಕೆ ಇನ್ನು ಮುಂದೆ ನೋಡ್ತಾಳೆ. ಬಿಸಾಕ್ ಬಂದೆ ನೋಡ ಅವಳು ದುಡ್ಡ. ಬಿಸಾಕ್ ಬಂದಿದ್ದೀನಿ, ಏನು ದುಡ್ಡು ಲೋನ್ ಆಗೈತೆ ಅದಕ್ಕೆ ಕೊಡಕ್ಕೆ ಬಂದಿದ್ದೀಯೇನೆ ಅಂತಾಳೆ. ಅದಕ್ಕೆ ಬಿಸಾಕ್ ಬಂದೆ ಅವಳು ದುಡ್ಡ. ಬಿಡತ್ಲಾಗೆ ಹಾಳಾಗೋದ್ರು ಹೋಗ್ಲಿ, ಹೆಂಗ ಲೋನ್ ಆಗೈತೆ, ಇವಾಗ ಹೆಂಗಮ್ಮ ಕಟ್ಟೋದು? ಅದನ್ನು ಕಟ್ಟೋದು ಯೋಚನೆ ಮಾಡು. ಇವನು ಹೆಂಗಾದ್ರೂ ಬಂದಿದ್ರೆ ಸ್ವಲ್ಪ ದುಡ್ಡು ಕೊಡಾನು, ಏನು ಮಾಡ್ತೀಯಾ? ಅಯ್ಯೋ ಏನು ಮಾಡ್ಬೇಕಂತ ಗೊತ್ತೇ ಆಗ್ತಿಲ್ಲ. ದುಡ್ಡು ಕಟ್ಟಬೇಕಲ್ಲ, ಮೈ ಡಿಲಿವರಿ ಬೇರೆ ಆಗುತ್ತೆ, ನೀನು ಎಲ್ಲೂ ಹೋಗೋಕ್ಕಾಗಲ್ಲ. ಏನು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಹೋಗತ್ತ ಹಂಗೆ ಬಿಡು. 3 ಲಕ್ಷ ಲೋನ್ ಬರ್ಸಿದ್ವಿ, ಬಡ್ಡಿ ಬಗ್ಗೆ ಮುಂದೆ ಏನಾಯ್ತು ಅದನ್ನು ಕೊಟ್ವಿ. ಅಯ್ಯಪ್ಪ ಇಲ್ಲಿ ನೋಡಿಲ್ಲಿ, ಎಷ್ಟೋ ದುಡ್ಡು ಹೆಚ್ಚಾಗಿ ಇಸ್ಕೊಂಡ್ಲು ಗೊತ್ತೇ. ಬಡ್ಡಿಗೆಲ್ಲ ಫೈನು ಅಂತ ಇಸ್ಕೊಂಡ್ಲು. ಎಷ್ಟೊಂದು ದುಡ್ಡು ಹೆಚ್ಚಾಗಿ ಇಸ್ಕೊಂಡ್ಲು. ಬಿಡು, ಅವಳೇನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾಳೆ. ಫೈನ್ ಹಾಕಿದ್ದೀನಿ ಅಂತ ಎಷ್ಟು ದುಡ್ಡು ಇಸ್ಕೊಂಡ್ಲು. ಅವಳಿಗೆ ದುಡ್ಡು ಇಸ್ಕೋಬೇಕು ಅಂತಂದ್ರೆ ಆಗಲ್ಲ. ಬಿಡು, ಬರೀ ಬಡ್ಡಿ ಕೊಡು, ದುಡ್ಡು ಬೇಕಾದರೆ ಇನ್ನೂ 1-2 ದಿವಸ ಬಿಟ್ಟು ಕೊಡುವಂತೆ ಅಂತಾಳೆ. ಅಮ್ಮ ತಾಯಿ ನಿನಗೆ ದೊಡ್ಡ ನಮಸ್ಕಾರ, ತಗೊಂಡೋಗು. ಹಿಂಗೆ ಬಡ್ಡಿ ಕಟ್ಟಿರೆ ಯಾವಳು ಉದ್ಧಾರ ಆಗಲ್ಲ ಅಂತ ಹೇಳಿ ಬಂದಿದ್ದೀನಿ. ಬಿಡೋತ್ಲಾಗ ಹೋಗ್ಲಿ, ಕೊಟ್ಟು ಬಂದಿದೆಯಲ್ಲ ಬಗೆಹರ್ದು ಹೋಗ್ಲತ್ತ. ಅಲ್ಲ ಕಣ್ ಜೀವಿತ, ಇನ್ನೂ 1 ತಿಂಗಳು ಟೈಮ್ ಐತಲ್ಲ, ನಾನೆಲ್ಲಾದ್ರೂ ಕೂಲಿಗೆ ಹೋಗ್ತೀನಿ. ಇನ್ನೇನು ಮಾಡೋಣ, ಅದನ್ನ ಕಟ್ಟೋಕೆ ದುಡ್ಡು ಬೇಕಲ್ಲ. ಇದನ್ನು ಹಂಗೆ ಉಳಿಸ್ಕೊಂಬನ, ನೀನು ಹೆರಿಗೆ ಖರ್ಚಿಗಂತ ಹಂಗೆ ಉಳಿಸ್ಕೊಂತೀನಿ. ಅದಕ್ಕೆ ಚೀಟಿ ಕಟ್ಟಕ್ಕಂತ ಹೇಳಿ ನಾವು ಹೆಂಗೋ ಒಂದು 3,000 4,000 ಸಾವಿರ ಕಟ್ಟಬೇಕಾಗುತ್ತೆ. 4,000 ಬರುತ್ತೆ ಅನಿಸುತ್ತೆ. 3,000 4,000 ಹೊಂದಿಸ್ಬೇಕಂದ್ರೆ ಇವತ್ತಿನ ಕಾಲದಾಗ ಕಷ್ಟ ಐತೆ, ಆದರೂ ಹೊಂದಿಸ್ಬೇಕು. ಮತ್ತು ನಂದು ಮತ್ತು ಯಾವುದಾದ್ರೂ ಅಕೌಂಟ್ನಾಗಿದ್ದ ಒಟ್ಟು ದುಡ್ಡು ಯಾವಾದ್ರೂ ಬಂದೇ ಬರ್ತೈತೆ. ಯಾವುದಾದ್ರೂ ಇರುತ್ತೆ 1,000 2,000. ಅದೇ ಯಪ್ಪಂದು ಎತ್ಕೊಂಡು ಹಿಂಗೆ ಕೊಟ್ಟಿರ್ತೀವಲ್ಲ, ಇದು ಕೂಲಿ ಕಾರ್ಮಿಕರಿಗೆ ಅಂತೇಳಿ ಮೊನ್ನೆ ಎತ್ಕ ಕೊಟ್ಟಿದ್ವಿ. ಅದಕ್ಕೆ ನನಗೆ ದುಡ್ಡು ಬರೋಂಗೆ ಮಾಡ್ಕೊಂಡಿದ್ದೀನಿ ನಾನು. ಬರ್ತೈತಿ ಹಿಂಗೆ ಯಾವಾಗಾದ್ರೂ 2,000 3,000 4,000 ಹಿಂಗೆ ಬರ್ತೈತಿ. ಅದಕ್ಕೆ ಅಂತ ಯಾವಾದ್ರೂ ಹಿಂಗೆ ಬರ್ತಾವೆ. ಅದ್ರ ಜೊತೆಗೆ ಒಂದಿಟ್ಟು ನಾನು ಕೂಲಿಗೆ ಹೋಗೋಣ ಅಂತ ಇದ್ದೀನಿ. ಇನ್ನೇನು ಮಾಡೋಣ, ಮನೆ ಕುಕ್ಕಂಡು ಸಾಕಾಗೈತೆ. ಅದಕ್ಕೆ ಅಂತ ಹೋಗೋಣ ಅಂತ ಇನ್ನು ಟೈಮ್ ಐತಲ್ಲ ನಿಂದು, ಅದಕ್ಕೆ ಅಂತ ಹೋಗೋಣ ಅಂತ. ಇನ್ನೂ 2 ತಿಂಗಳಾಯ್ತು ಕಣಮ್ಮ, ಇವಾಗ 8 ತಿಂಗಳಾಗೈತೆ. ಇವಾಗ ಅಲ್ಲ, ಈಗಿನ್ನ 7 ತಿಂಗ್ಳಕ್ಕೆ ಬಿದ್ದೈತೆ. ಮೊನ್ನೆನೂ 6 ತಿಂಗಳಾಗಿತ್ತು, 7 ತಿಂಗ್ಳಕ್ಕೆ ಬಿದ್ದೈತೆ. ಇನ್ನು 3 ತಿಂಗಳು ಟೈಮ್ ಐತಿ. ಹೋಗು, ನಾನೆಲ್ಲನೂ ಇರ್ತೀನಿ, ಮನೆ ತಗ ಮಾಡ್ಕೊಂಡು ಉಂಡ್ಕೊಂಡು ಇರ್ತೀನಿ. ಆದರೆ ಹೆರಿಗೆ ಆದಾಗಲೇ ಹೋಗೋಕ್ಕಾಗಲ್ಲ ನಿನಗೆ. ಇವಾಗೇನು ಹೆಂಗೋ ಹೋಗ್ಬೋದು, ಆಮೇಲೆ ಹೋಗೋಕ್ಕಾಗಲ್ಲ. ಸರಿ ಆಯಿತು, ಹೋಗಿ, ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ದೊಂಥರ ಜೀವನ. ಮತ್ತೆ ಇನ್ನೇನು ಮಾಡೋದು ಹೇಳು, ನಮಗೂ ಸಾಕಾಗ್ಬಿಟ್ಟೈತಿ. ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತೇಳಿ ನೆಂಚ್ಕೊಂಡು ಯಾರೂ ಕೊಡಲ್ಲ, ಯಾರೂ ಆಗಲ್ಲ. ನಮ್ಮ ದುಡಿಮೆ ನಾವು ಮಾಡ್ಕೊಂಡು, ನಮ್ಮ ದುಡ್ಡು ನಾವು ಇಕ್ಕೊಂಡು, ನಾವು ಬುದ್ಧಿವಂತರಾದರೆ ಮಾತ್ರ, ನಾವು ದುಡಿದ್ರೆ ಮಾತ್ರ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗುತ್ತೆ. ಕಂಡವ್ರದ್ದು ಅವ್ರು ಸಿಗುತ್ತೆ, ಇವ್ರು ಸಿಗುತ್ತೆ, ಅವ್ರದ್ದು ಇವ್ರದ್ದು ಅಂತಂದರೆ ಯಾವುದು ಸಿಗಲ್ಲ. ನಾನು ನಾಳೆ ತುಂಬ ಯೋಚನೆ ಮಾಡಿಬಿಟ್ಟೆ, ಅದಕ್ಕೆ ಹೋಗ್ತೀನಿ. ಇನ್ನೇನು ಮಾಡೋಣ, ಕೂಲಿಗೆ ಹೋಗೋಣ ಅಂತ. ಕಣಮ್ಮ ಹೋಗಮ್ಮ, ಇಷ್ಟು ದಿವಸ ಹೋಗಿಲ್ಲ, ಇವಾಗ ಪಾಪ ನಿನ್ನ ಕೈಲೇ ಮಾಡೋಕ್ಕಾಗಲ್ಲ ಕಣಮ್ಮ. ನೋಡಪ್ಪ, ಇಷ್ಟು ದಿವಸ ಹೋಗ್ತಿರ್ಲಿಲ್ಲ ಮಾರಮ್ಮ ಅಂತೇಳಿ ಸ್ವಲ್ಪ ಪ್ರೆಸ್ಟೀಜ್ ಕಡಿಮೆ ಆದಂಗೆ ಆಗ್ಬಿಡುತ್ತೆ ಕಣಮ್ಮ. ಕೂಲಿಗೆ ಹೋಗ್ಬಿಟ್ರೆ ಅಯ್ಯೋ ಅಲ್ಲಿ ಕೂಲಿಗೆ ಹೋಗ್ತಾಳೆ, ಮೊದಲು ಚೆನ್ನಾಗಿ ನಡೆಯೋದು, ಯಾಕ ನಡೆಯಲ್ವೇನ, ಕೈಯಲ್ಲಿ ದುಡ್ಡು ಇಲ್ವೇನ, ಸಾಲ ಮಾಡ್ಕೊಂಡವಳೇನ, ಅದಕ್ಕೆ ಕೂಲಿಗೆ ಹೋಗ್ತಾಳೆ ಅಂತ ಜನ ಆಡ್ಕೊಂತಾರೆ. ಸ್ವಲ್ಪ ಗೌರವ ಅನ್ನೋದು ಕಡಿಮೆ ಆಗುತ್ತೆ. ನಾವು ಸ್ವಲ್ಪ ಲೆವೆಲ್ ಅನ್ನೋದು ಕಡಿಮೆ ಆಗುತ್ತೆ ಕಣಮ್ಮ. ನೋಡಿ ಕೂಲಿನೇ ಹೋಗಲ್ಲ ಹಂಗೈತಾಳೆ ಅಂದ್ಕೊಂತಿದ್ರು. ಒಂಥರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿದ್ವಿ. ಇವಾಗ ನೋಡೋಣ ಸ್ವಲ್ಪ ಸ್ಟ್ಯಾಂಡರ್ಡ್ ಕಡಿಮೆ ಆದಂಗೆ ಆಗುತ್ತೆ. ತಮ್ಮ ತಾಯಿಮಗಳಿಬ್ರು ಹಿಂಗೆ ಮಾತಾಡ್ತೀರಾ? ಏನಿಲ್ಲ, ಅದೇ ಲೋನ್ ಆಗಿತ್ತಲ್ಲ ಅದನ್ನು ಕೊಟ್ಟು ಬಂದೆ ತಗೊಂಡೋಗಿ. 2 ಲಕ್ಷ ರೂಪಾಯಿ
ಕೊಡ್ಬೇಕಾಯ್ತಲ್ಲ ಬಡ್ಡಿ ಭಾಗ್ಯಮ್ಮ ಅಂತ ಗಿಸ್ಕೊಂಡಿದ್ದು ಕೊಟ್ಟು ಬಂದೆ. ಅವಳು ಬರೇನೆ ಬಡ್ಡಿ ಕೊಡು, ದುಡ್ಡು ಮುಂದಿನ ತಿಂಗಳು ಕೊಡುವಂತ, ಇನ್ನೊಂದು ವರ್ಷ ಬಿಟ್ಟು ಕೊಡುವಂತೆ. ನಮ್ಮ ತಾಯಿ ನಮ್ಮ ತಗಿಲ್ಲ ತಗ, ಇದೆಲ್ಲ ಬಡ್ಡಿ ದುಡ್ಡು ಎಲ್ಲ ತೀರ್ಸಕ್ಕೆ ಬಂದಿದ್ದೀವಿ, ನಿಂದೇನಿದ್ರು ಲೆಕ್ಕ ಮಾಡಿ ಎಲ್ಲ ತಕ್ಕಂತೆ ಎಲ್ಲ ಬಿಸಕ್ಕೆ ಬಂದಿದ್ದೀನಿ. ದುಡ್ಡಿನ ಮಕ್ಕ ಕಣ್ದಾಳ ಆಡ್ದಂಗೆ ಆಡ್ತಾ ಇತ್ತು. ಯಪ್ಪ ಅವಳೇನು ಉದ್ಧಾರ ಆಗಲ್ಲ ಕಣೆ, ಏನು ಬಡ್ಡಿ ತಿಂತಾಳೆ ಅಂದ್ರೆ ಅದಕ್ಕೆ ಅಳ್ತೇನೆ ಬೇಡ. ಅಯ್ಯಪ್ಪ ದುಡ್ಡಿಗೆ ನಾನು ಅದೇ ಜಾಸ್ತಿ ತಂತಾಳಲ್ಲ, ಅವಳಿಗೆ ಇನ್ನೆಷ್ಟು ಇರಬೇಡ. ಬಿಡಾಕತ್ತ ಬಿಸಿ ಹಾಕಿದ್ರಲ್ಲ ಪೈನ್ಗೆ ನಮ್ತ ಹೇಳಿ ನೋಡು 25,000 ಐತೆ ಇಸ್ಕೊಂಡ್ಲು. ನಾನು ಬಿಡತ್ತಂತ ಹೋದ್ರು ಹೋಗ್ಲಿ ಅಂತೇಳಿ ಬಿಸಾಕಿ ಬಂದಿದ್ದೀನಿ. ಹೋದ್ರು ಹೋಗ್ಲಿ ಅಂತ 30,000 ಕೇಳಿದ್ಲು, ಕೊಡೋಕ್ಕಾಗಲ್ಲಮ್ಮ ಅಂದಿದ್ದಕ್ಕೆ 25,000 ಹೆಚ್ಚಾಗಿ ಇಸ್ಕೊಂಡ್ಲು ಕಣೆ. ಹೆಂಗೂ ಹಣ ಕೊಡ್ತಾ ಇದ್ದಾಳೆ ಅಂತ ಅದು ಇದು ಅಂತೇಳಿ ನೀನು ಇಷ್ಟು ದಿವಸ ಕೊಟ್ಟಿಲ್ಲ, ಅಷ್ಟಾಗೈತೆ ಇಷ್ಟಾಗೈತೆ ಡಬ್ಬಲ್ಲು, ಇದನ್ನ ಲೆಕ್ಕ ಹಾಕಿರಿ ಇನ್ನೂ ಶಾನೆ ಆಗುತ್ತೆ ಅಂತಾಳೆ. ಹೇಳತ್ಲಾಗಿ ಅವಳೇನು ಅಂತಾಳಾಗ ಅವಳೆ ಇನ್ನೂ ಹೆಚ್ಚಾಗಿ ದುಡ್ಡು ಇಸ್ಕೊಂಡು ಹೊಟ್ಟೆ ಉರ್ದು ಹೋಗ್ತೈತೆ ಕಣೆ. ಬಡ್ಡಿ ಭಾಗ್ಯಮ್ಮ ದುಡ್ಡು ಇಸ್ಕೊಂಡಿರೋದಕ್ಕೆ ಹೊಟ್ಟೆ ಉರ್ದು ಹೋಗುತ್ತೆ. ನನಗೆ ಬಡ್ಡಿನೇ ಕೊಡಬಾರ್ದು ಇದ್ದಿದ್ದು. ಅವಳು ತಗ ಯಾರು ಅದು ನಾಯ ಸಮಾಸ ಆಮೇಲೆ ಹಾಕಬೇಕು ಅಂತೇಳಿ ಕೊಟ್ಟುಬಿಟ್ಟೆ. ಅದ್ಯಾಕಮ್ಮ ಇಸ್ಕೊಂಡ್ಲು, ಬಡ್ಡಿ ಕೊಟ್ಟಿದ್ವಲ್ಲ, ಬಡ್ಡಿ ಕೊಟ್ಟಿರೋದಕ್ಕೆ ತಾನೇ ಅವಳು ಬೀದ ತೆಗ್ದಿರೋದು. ಅದ್ಯಾಕೆ ಅಷ್ಟೊಂದು ಇಸ್ಕೊಂಡ್ಲು? ಅಯ್ಯೋ ನೀನು ಅದನ್ನು ಕೊಟ್ರು ನೋಡಮ್ಮ ಇನ್ನು ಎಷ್ಟೊಂದು ಇಸ್ಕೊಂಡ್ಲು, ಅದನ್ನು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಯಾತ ಮಾತಾಡಿದ್ಲು. ಅದಕ್ಕೆ ನಾನು ಬಿಸಾಕಿ ಬಂದೆ. ಅಮ್ಮ ಮುತ್ತು ಕೊಟ್ಟಿದ್ಲಲ್ಲಮ್ಮ, ಕೊಟ್ಟಿದ್ದೀವಿ, ಅದನ್ನೆಲ್ಲ ಯಾಕೆ ಕೊಟ್ಟು ಬಂದೆ? ಅಯ್ಯೋ ದೇವ್ರು ಇದೊಳ್ಳೆ ಸಮಸ್ಯೆ ಆತಲ್ಲ. ಅವಳು ಯಾಕೆ ಅಷ್ಟೊಂದು ದುಡ್ಡು ಇಸ್ಕೊಂಡ್ಲು? ಕರೆಕ್ಟ್ ಬಡ್ಡಿದು ಏನೈತೆ ಅದನ್ನು ಇಸ್ಕೋಬೇಕಾಗಿತ್ತು, ಈ ತಿಂಗಳು ಬಡ್ಡಿ ಏನೈತೆ ಅದನ್ನು ಇಸ್ಕೋಬೇಕಾಗಿತ್ತು. ಅದು ಬಿಟ್ಬಿಟ್ಟು ಅವಳು ಅದೆಂಗಮ್ಮ ಹೆಚ್ಚಿಗೆ ಇಸ್ಕೊಂಡ್ಲು? ನಡಿಯಮ್ಮ ಕೇಳೋಣ. ನೋಡಿ ಎಷ್ಟು ಮೋಸ ಮಾಡ್ತಾಳೆ, ಮೋಸ್ಕಾತಿ ಅಲ್ಲ. ಅವಾಗ ಮುತ್ತು ತೆಗಿಸ್ಕೊಂಡು ಮನೆ ಬೀಗ ಹಾಕಿದ್ಲಲ್ಲ, ಅವಾಗಿನ ಬಡ್ಡಿ ಕೊಟ್ಟಿದ್ದೀವಿ ಅಂತ ಲೆಕ್ಕ. ಅಯ್ಯಮ್ಮ ನೋಡಿ ಏನು ಬಡ್ಡಿ ಟಿಪಾಕೆ ಕಾತ್ಕೊಂಡಿದ್ದಾಳೆ ಅನಿಸುತ್ತೆ. ಈಗ ಮೋಸ ಮಾಡೋದು ಬಡವ್ರ ಹೊಟ್ಟೆ ಮೇಲೆ ಹಿಂಗೆ ಹೊಡಿಯೋದು. ಅಲ್ಲ ನೋಡವಳು ಎಷ್ಟು ನಾವು ಸಾಲ ಮಾಡ್ಕೊಂಡು ನಾವು ದುಡ್ಡು ಕೊಟ್ಟಿದ್ದೀವಿ, ಕೊಡ್ಲಿ ಅವಳು ಅಂತ. ಅಯ್ಯೋ ಯಪ್ಪ ಅಲ್ಲ ಅವಳೇನು ಅಂತ ಅವಳೇ ನೋಡು. ಅಯ್ಯಮ್ಮ ಹಂಗೆ ಮತ್ತೆ ಯಾರನ್ನ ದುಡ್ಡು ಕೊಡೋರು ಇದ್ಬಿಟ್ರೆ ಏನಿಲ್ಲ ಹೋಗಿ ಕೇಳ್ರಿ, ಗಲಾಟೆ ಮಾಡಿ ಹೇಳ್ತೀನಿ. ನನ್ನ ದುಡ್ಡು ಯಾಕೆ ಹೆಚ್ಚಾಗಿ ಇಸ್ಕೊಂಡಿದೀಯೇ ಅಂತಂದು ಆಯ್ತು ಇದ್ದಿದೆಯಲ್ಲ ಇಸ್ಕೊಂಡು ಘನವಾಗಿ ಅಂತಂದು ಅವಳು ಹಂಗೆ ಮತ್ತೆ ಹೇಳತ್ಲಾಗಿ ಏನೋ ಯಪ್ಪ 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 ಬಡ್ಡಿ ಅಂತಂದ್ರೆ ಬಾಯಿ ತೆರ್ಕೊಂಡಿರ್ತಾಳೆ. ಅದೇ ಮತ್ತೆ ಅಂದ್ಕೊಂಡೆ ನಾನು ಅದನ್ನ ನೆನೆಸ್ಕೊಂಬ್ಲಿಲ್ಲ. ನೀನೇ ಹೇಳಿಲ್ಲ ದುಡ್ಡು ಕೊಡೋಕೆ ಹೋಗ್ನಿ ಅಂದಾಗ ನಾನು ನಿಮ್ಗೆ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲ ಮುತ್ತು ಅವತ್ತು ತಂದು ಕೊಟ್ಲಲ್ಲಮ್ಮ, ಅವತ್ತು ಕೊಟ್ಟಿದ್ದೀವಿ. ಅಯ್ಯೋ ದೇವ್ರಿ ಇದೊಳ್ಳೆ ಸವಾಸ ಆತಲ್ಲಪ್ಪ. ಈಗ ವಾಪಸ್ ಇಸ್ಕೊಬರ ನಡಿ, ಹೋಗಿ ಗಲಾಟೆ ಮಾಡೋಣ, ವಾಪಸ್ ಕೊಡು ಅಂತ. ಅಲ್ಲ ನೋಡಿ ಹೆಚ್ಚಾಗಿ ತಗೊಂಡಿರೋದ ಮನ ಮರ್ಯಾದಿಲ್ದಾಳು. ಅಷ್ಟೊಂದು ತಗೊಂಡ್ರೆ ನಾವೇನು ಮಾಡಬೇಕು? ನಾವು ಸಾಲ ಮಾಡ್ಕೊಂಡಿದ್ದೀವಿ ಕಣಮ್ಮ ಅಂತ ಇಲ್ಲ, ವಾಪಸ್ ಇಸ್ಕೊಪ್ತೀನಿ ಬಿಡಲ್ಲ ಅದೇಲೆ ನೋಡೋಣ, ಅದೆಲ್ಲ ಏನಾಗುತ್ತಾ ಹಾಗೆ. ನಾನೇನಿಲ್ಲ ಕಂಪ್ಲೇಂಟ ಮಾಡ್ತೀನಿ ಅಂತ ಹೇಳ್ತೀನಿ. 2 ಲಕ್ಷ ರೂಪಾಯಿ ಕೊಟ್ಟಿದ್ದೀವೋ ಇಲ್ವೋ? ಕೊಟ್ಟಿದ್ದೀವಿ. ಕೊಟ್ಟಿರೋ ದುಡ್ಡು ಯಾಕೆ ಹಿಂಗೆ ಮಾಡ್ಬೇಕು ಅವಳು? ಮೋಸ್ಕಾತಿ ಇಸ್ಕೊಂಡಿಲ್ಲ ಅಂತ ಹೇಳ್ತಾಳೇನೋ. ಬೀಗ ಹಾಕಿದ್ಲು ಮತ್ತು ಮನೆಗೆ. ನಾನು ಅವಾಗ ಅವಳನ್ನ ಹೇಳಿ ಕಳಿಸಿ ಮುತ್ತು ತೆಗಿಸ್ಕೊಂಡು ಅವಳಿಗೆ ಕೊಡ್ಬೇಕು ಪಾಪ. ಮುತ್ತುಗೆ ಎಷ್ಟು ಕಷ್ಟ ಐತೆ ಅಂಥದ್ರಾಗೆ. ಅಲ್ಲ ನೋಡು ಇವ್ರು ಏನಿದು ಮಾಡ್ತಾರೆ ಅಂತ. ಬಾಬು ಅಲ್ಲ ನಾನೇನೋ ಬಿಡು ಅಂತೇಳಿ ಸಸ್ತಂಗೆಲ್ಲ ಇವಳ್ದು ಯಾಕೋ ಜಾಸ್ತಿ ಆಗ್ತೈತಿ ಬಡ್ಡಿ ಬಗ್ಗೆ ಮುಂದು. ಇಲ್ಲ ನಡಿಯಮ್ಮ ಇಲ್ಲಿ ಹೋಗೋಣ, ನಡಿ ಇಲ್ಲಿ ಹೇಳ್ತೀನಿ, ನಾನೆಲ್ಲ ಸರಿಯಾಗಿ ಜಾಡಿಸ್ತೀನಿ. ಇವಾಗ ನೋಡು ನಾನೆಂದು ಕೂಲಿ ಹೋಗ್ದಿಲ್ಲಣು, ಇವಾಗ ಕೂಲಿ ಹೋಗಂಗಾಯ್ತು. ನಾನು ಸಾಲ ಮಾಡ್ಕೊಂಡಿರೋದಕ್ಕೆ ತಾನೇ ಕೂಲಿ ಹೋಗಂಗಾಗಿರೋದು. ನಾವು ಕಷ್ಟಪಟ್ಟು ಇವಾಗ ತೀರಿಸ್ಬೇಕು. ಅವಳಿಗೇನಿಲ್ಲ ನಮ್ಗೇನು ಬಂದೈತೆ ಅಂತ ತಿಳ್ಕೊಂಡವಳೆ. ಅವಳ್ತಾಗೆ ಯಾರು ಇದೆ ಅಂತಾರೆ, ಯಾರು ಇಸ್ಕೊಂಬಕ್ಕಲ್ಲ. ಏನು ನಮ್ಮಂತರಿಗೆ ಹಿಂಗೆ ಇಲ್ದ ಅಪ್ಪಟ ಎಲ್ಲೂ ಸಿಗಲಿಲ್ಲ ಅಂತಾರೆ ಇಸ್ಕೊಂಬೋದು. ಮತ್ತು ಅಪ್ಪಟಿ ಬಡ್ಡಿ ಯಾರು ಕಟ್ಕೊಂಡು ಹೋಗ್ತಾರೆ? ಏನು ಅದಕ್ಕೆ ಅಳ್ತೇನೆ ಬಿಡಮ್ಮ, ನಮ್ಮ ಮರ್ಯಾದಿಲ್ಲ ನೋಡಿತ್ತು ಹಾಳಾಗುವಾಗ. ತಂದು ಇಸ್ಕೊಂಡ್ಲವಳು ಬಡ್ಡಿ ದೊಡ್ಡ ಪೈನಿಂದ ಎಲ್ಲ ಕೊಟ್ಟಿದ್ವಿ. ಆದರೂ ತಿರ್ಗಾ ಮೋಸ ಮಾಡಿದಾಳೆ ಬಡ್ಡಿ ಭಾಗ್ಯಮ್ಮ ನಮಗೆ. ನಾನಂತೂ ಬಿಡಲ್ಲ, ನಮ್ಮಮ್ಮ ಎಲ್ಲ ಕೂಲಿ ಹೋಗ್ತೀನಿ ಅಂತ ಹೇಳ್ತಾ ಐತೆ. ನಮ್ಮಮ್ಮ ಎಂದು ಕೂಲಿ ಹೋಗ್ದಿಲ್ಲ, ಇವಾಗ ಕೂಲಿ ಹೋಗುತ್ತೆ. ಎಷ್ಟು ಒಂಥರ ನಮಗೆ ಇವಾಗ ಲೆವೆಲ್ ಅನ್ನೋದು ಕಡಿಮೆ ಆದಂಗೆ ಆಗುತ್ತೆ. ನಾವೆಂದೂ ನಮ್ಮಮ್ಮ ಹೋಗಿಲ್ಲ, ನಮ್ಮಪ್ಪ ದುಡ್ದು ಹಾಕ್ತಿದ್ದೇನೆ. ಅಲ್ಲ ನೋಡ್ರಿ ಇವಾಗ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿ ಸಾಲ ತೀರಿಸ್ತೀನಿ ಅಂತ ಹೇಳ್ತಾ ಇತ್ತಲ್ಲ. ಹಂಗಂದ್ರೆ ಮತ್ತೆ ನಮ್ದು ಎಷ್ಟು ಕಷ್ಟ. ಬಡ್ಡಿ ಬಗ್ಗೆ ಮತ್ತು ದುಡ್ಡು ಇಸ್ಕೊಂಡು ನಮ್ಗೆ ಎಷ್ಟು ಇದು ಮಾಡ್ತಾ ಇದ್ದಾಳೆ. ನೋಡ್ತಾ ಇರಿ, ನೆನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.